ಕಾಂಗ್ರೆಸ್ ಮತ್ತು ಬಿಜೆಪಿಯ ಈ ಹಗರಣಗಳ ಆರೋಪ ಪ್ರತ್ಯಾರೋಪಗಳ ನಡುವೆ ಇವತ್ತು ಕಲಾಪದಲ್ಲಿ ಗಂಗಾ ಕಲ್ಯಾಣ ಯೋಜನೆಯಲ್ಲೂ ಕೂಡ ಅಕ್ರಮವಾಗಿದೆ ಅನ್ನುವಂತ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಲಾಗಿದೆ. 15,000 ಕೊಳವೆ ಬಾವಿಗಳನ್ನ ಕೊರೆದಿಲ್ಲ, 441 ಕೋಟಿ ರೂಪಾಯಿ ಹಗರಣವಾಗಿದೆ, ತನಿಖೆ ಆಗಲಿ. ವಿಧಾನಸಭೆಯಲ್ಲಿ ಸಚಿವ ಈಶ್ವರ ಖಂಡ್ರೆ ಆಗ್ರಹಿಸಿದ್ದಾರೆ. ಒಬ್ಬರಿಗೊಂದು ಮತ್ತೊಬ್ಬರಿಗೊಂದು ನ್ಯಾಯ ಬೇಕಿಲ್ಲ, ಸದನದಲ್ಲಿ ಎಲ್ಲಾ ಹಗರಣಗಳ ಬಗ್ಗೆ ಚರ್ಚೆ ಆಗಲಿ ಅಂತ ಅವರು ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅಂತ ಈಶ್ವರ್ ಖಂಡ್ರೆ ಆಗ್ರಹಿಸಿದ್ದಾರೆ. ಈ ವೇಳೆ ಮಧ್ಯಪ್ರವೇಶ ಮಾಡಿದ ಶಾಸಕ ಯತ್ನಾಳ್, ಯಾವ ಹಗರಣದ ತನಿಖೆಗೆ ವಿರೋಧ ಇಲ್ಲ, ತಾಕತ್ತಿದ್ರೆ ಎಲ್ಲಾ ಹಗರಣದ ತನಿಖೆ ಮಾಡಿಸಿ ಅಂತ ಯತ್ನಾಳ್ ಆಗ್ರಹಿಸಿದ್ದಾರೆ. ಇವತ್ತು ಕಲಾಪದಲ್ಲೂ ಕೂಡ ಕೇವಲ ಆರೋಪ ಪ್ರತ್ಯಾರೋಪಗಳೇ ನಡೆದಿದೆ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ. ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕು. ಅವ್ರ ಸರ್ಕಾರದಲ್ಲಿ 3 ವರ್ಷದಲ್ಲಿ SC ST ಬಗ್ಗೆ ಮಾತಾಡ್ತಾರೆ. 15,000 ಕೊಳವೆ ಬಾವಿಗಳು, 15,000 ಮಂಜೂರಾದಂತದ್ದು 400 ಕೋಟಿ ರೂಪಾಯಿ ಒಂದು ಬೋರ್ವೆಲ್ ಘೋರವಾದಂತ ಅನ್ಯಾಯ ಮಾಡಿದಿರಿ ನೀವು. ಈಗ ಮೊಸಳೆ ಕಣ್ಣೀರ್ ಹಾಕ್ತೀರಿ, ಈ ಕಡೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಉತ್ತರ ಕೊಡಿ. 3 ವರ್ಷ ಯಾಕೆ ಒಂದೇ ಒಂದು ಕೊಳವೆ ಬಾವಿ ಹೊಡೆದಿಲ್ಲ? 441 ಕೋಟಿ ರೂಪಾಯಿ ಮಾನ್ಯ ಅಧ್ಯಕ್ಷರೇ ಹಗರಣ ಆಗಿ ಬೋರ್ವೆಲ್ ಹೊಡೆದ ಬಿಲ್ಗಳು ಕೊಟ್ಟರು ಇವರು. ಹೌದು, ಮಂತ್ರಿಗೆ ಬಿಲ್ ಕೊಟ್ಟಿಲ್ಲ, ಮಂತ್ರಿಗಳೇ ಈಗ ಮಾತಾಡಿ. 2 ದಿವಸ ನಿಮ್ಗೆ ಏನಾಗಿದೆ ಗೊತ್ತಿಲ್ಲ. ಎಲ್ಲವೂ ತನಿಖೆ ಆಗ್ಲಿ, ಆಯ್ತು ಕೂತ್ಕೊಳ್ಳಿ, ಎಲ್ಲರ ಬಗ್ಗೆ ಕ್ರಮ ಆಗ್ಲಿ. ಮಂತ್ರಿಗಳು ಕೂತ್ಕೊಳ್ಳಿ. ಬೇಗ ಫಾಸ್ಟ್. ಮಾನ್ಯ ಸಚಿವರು ಬಹಳ ಗುರುತರವಾದಂತ ಆಪಾದನೆ ಮಾಡಿದ್ದಾರೆ. ಸರ್ಕಾರದಲ್ಲಿ ಕೂತ್ಕೊಂಡಿದ್ದಲ್ಲ ಹೇಳೋದು. ಅವ್ರು ಎನ್ಕ್ವೈರಿ ಕಂಡಕ್ಟ್ ಮಾಡಲಿ. ಇದು ಯಾವ ತರದ್ದು ಸರ್? ಏನೇನು ಅಕ್ರಮಗಳಾಗಿ ಈ ರೀತಿ ಮಾಡ್ಕೊಂಡು ನೆಲದ ಕಾನೂನು ಎಲ್ಲರಿಗೂ ಒಂದೇ ಇದೆ, ಒಬ್ರಿಗೊಂದು ಶಿಕ್ಷೆ ಕೊಡ್ರಿ ಸರ್. ಯಾರು ತನಿಖಾಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ, ಶಿಕ್ಷೆ ಕೊಡ್ರಿ ಅವರಿಗೆ. ಆಯ್ತು, ಅವ್ರು ಮಾತಾಡ್ಬೇಕಲ್ಲ, ಮಾತಾಡೋ ಹಕ್ಕಿಂದ ಮಾತಾಡ್ತಾರೆ. ಮಾತಾಡ್ಬಾರ್ದು ಅಂತ ಅವ್ರು ಮಾತಾಡ್ಬೇಕಲ್ಲ. ನೋಡಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ತದೆ, ಶಿಕ್ಷೆ ಕೊಡಿಸ್ರಿ. ಆಯ್ತು, ನೀವು ರಕ್ಷಣೆ ನಾನು ಹೇಳಿದ ಯಾಕೆ ಪರಸ್ಪರ ಹೇಳಿದ ಕೇಳಿ. ನೀವು ರಕ್ಷಣೆ ನಾವು ರಕ್ಷಣೆ ಮಾಡೋದಿಲ್ಲ. ಓಕೆ, ಈಗ ಅದಕ್ಕೆ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ಕಾನೂನನ್ನು ಎತ್ತಿ ಹಿಡಿತೀವಿ, ಅಧಿಕಾರ ನಿಮ್ಮ ಹತ್ರ ಇದೆ, ಮುಚ್ಚಾಕಿದ್ದೀರಿ. ಅದಕ್ಕೆ ಅವ್ರ ಸಮಸ್ಯೆ ಕಮಲ್ ಮಾಡಿಲ್ವಾ? ಈ ಚುನಾವಣಾ ಪ್ರಚಾರ ಇಲ್ಲಿ ಭಾಷಣ ನಾವೇನ್ ಮಾಡಿದಿಲ್ಲ. ಈಗ ಸ್ವಲ್ಪ ಕೂತ್ಕೊಳ್ಳಿ, ನಾನು ಹೇಳ್ದ ಕೇಳಿ. ಈಗ ನಾನು ಹೇಳ್ದ ಕೇಳಿ, ಸರ್ ಕಂಡ ನಾನು ಹೇಳ್ದಿಲ್ಲ ಕೇಳಿ. ಇಲ್ಲಿ ವಿಚಾರ ಮಂತ್ರಿಗಳಲ್ಲಿ ಕೇಳಿ. ಈಗ ನಿನ್ನೆ 2 ದಿವಸ ನೀವು ಇರ್ಲಿಲ್ಲ, ಇವತ್ತು ಬಂದಿದ್ದೀರಿ. ನಿನ್ನೆ ಮೊನ್ನೆ ಏನಾಗಿದೆ ನಿಮ್ಗೆ ಗೊತ್ತಿಲ್ಲ. ನಾನು ಹೇಳ್ ಕೇಳಿ. ಆಯ್ತು, ಮಾತಾಡ್ತೇವೆ ಈಗ. ನಾನು ಹೇಳ್ತೇನೆ ಈಗ. ಆಯ್ತು, ಮಾತಾಡ್ಬೇಕಲ್ಲ. ಅವ್ರು ಮಾತಾಡ್ಲಿಕ್ಕಿಲ್ಲ. ನೀವು ಮಾತು ಏನು ಸಿಕ್ಕುದಿಲ್ಲ. ನೀವೇ ಏನೇ ಮಾತು ಏನು ಪ್ರಯೋಜನ ಆಗುದಿಲ್ಲ. ಅವ್ರು ಮಾತಾಡ್ಬೇಕು, ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ನೀವು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಏನು ಸರ್ಕಾರ ನಿಮ್ದು? ಏನ್ ಮಂತ್ರಿ ಆಗಿದ್ದೀರಿ? ನೀವು ಪ್ರತಿಪಕ್ಷ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ ಹೇಳಿದ್ರೆ ನೀವು ಏನ್ ಮಂತ್ರಿ ಗವರ್ಮೆಂಟ್ ರನ್ನಿಂಗ್ ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡುದಿಲ್ವಾ? ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಆಯ್ತು, ಕೂತ್ಕೊಳ್ಳಿ. ಈಗ ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಎಲ್ಲಾ ಪಾರದರ್ಶಕ ನಾನು ಹೇಳ್ದ ಕೇಳಿ. ಈಗ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ನೋಡಿ, ಈಗ ನಾನು ಹೇಳ್ದ ಕೇಳಿ. ಆಯ್ತು, ಇದನ್ನು ಯಾರು ಕೂಡ ಜನಸಾಮಾನ್ಯ ನಿಮ್ಮನ್ನು ಮೆಚ್ಚಲಿಕ್ಕೆ ಹೋಗುದಿಲ್ಲ. ನೀವು ಮಾತಾಡಿ, ನಾ ಹೇಳಿದ ಕೇಳಿ.
ಅದ್ರ ಬಗ್ಗೆನೂ ಹೇಳಿ ಯಾಕೆ ಹೇಳ್ತಾರೆ? ನಾನು ಹೇಳ್ದೆ ಕೇಳಿ. ನಿಮ್ ತನಿಖೆ ನಾನು ಹೇಳಿದ ಒಂದು ನಿಮಿಷ, ನಾನು ಒಂದು ನಿಮಿಷ ಮಾತಾಡಿ ಕೇಳಿ. ಆಯ್ತು, ನಾನು ಮಾತಾಡ್ತೀನಿ. ನೀವು ಕೂತ್ಕೊಳ್ಳಿ, ಅವ್ರು ಮಾತಾಡಿ. ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ನೀವು ಆಯ್ತು, ಎತ್ತವ್ರು ಕೂತ್ಕೊಳ್ಳಿ, ಎತ್ತವ್ರು ಕೂತ್ಕೊಳ್ಳಿ. ನೀವು ಒಂದು ನಿಮಿಷ, ಒಂದು ಕೋವಿಡ್ ತನಿಖೆ ನೀವು ಕೂತ್ಕೊಳ್ಳಿ.